ಆತ್ಮೀಯ ವಿದ್ಯಾರ್ಥಿಗಳೇ, ಆನ್ಲೈನ್ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ ಹೇಳ್ತಾ, ನಿನ್ನೆ ಕ್ಲಾಸಲ್ಲಿ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನು ತಿಳ್ಕೊಂಡಿದ್ದೀವಿ. ಸೊ ಅಲ್ಲಿ ಒಬ್ಬ ಅನುಭೋಗಿ ಹೆಚ್ಚು ಹೆಚ್ಚು ವಸ್ತುವಿನ ಪ್ರಮಾಣವನ್ನು ಸೇವಿಸ್ತಾ ಹೋದಂತೆ ಅದರಿಂದ ಸಿಗುವಂತ ತುಷ್ಟಿಗುಣ ಇಳಿಮುಖವಾಗುತ್ತದೆ, ಕಡಿಮೆ ಆಗುತ್ತಾ ಹೋಗುತ್ತದೆ ಅನ್ನೋದನ್ನ ನಾವು ನೋಡಿದ್ವಿ. ಸೊ ಆ ಒಂದು ವಿಶ್ಲೇಷಣೆ ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಸಂಖ್ಯಾಸೂಚಕ ವಿಶ್ಲೇಷಣೆಗೆ ಸಂಬಂಧಪಟ್ಟಂತ ಒಂದು ವಿಷಯ. ಇವತ್ತು ಕೂಡ ಸಂಖ್ಯಾಸೂಚಕ ವಿಶ್ಲೇಷಣೆಗೆ ಸಂಬಂಧಪಟ್ಟಂತ ಇನ್ನೊಂದು ವಿಷಯವನ್ನ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಅದಂತಂದ್ರೆ ಡಿರೈವೇಶನ್ ಆಫ್ ಡಿಮಾಂಡ್ ಕರ್ವ್ in case of a single commodity. Derivation of demand curve ಬೇಡಿಕೆ ರೇಖೆ in the case of a single commodity. ಅಂದ್ರೆ ಒಂದು ಸರಕಿನ ಸನ್ನಿವೇಶದಲ್ಲಿ ಬೇಡಿಕೆ ರೇಖೆಯ ನಿಷ್ಪತ್ತಿ ಅಥವಾ ಉತ್ಪತ್ತಿ. ಒಂದು ಸರಕಿನ ಸನ್ನಿವೇಶದಲ್ಲಿ ಯಾಕೆ ಒಂದೇ ಸರಕನ್ನು ನಾವು ಇಲ್ಲಿ ಪರಿಗಣಿಸ್ತಾ ಇದ್ದೇವೆ ಅಂತಂದ್ರೆ, ವಿದ್ಯಾರ್ಥಿಗಳೇ, ಮಾರ್ಕೆಟ್ ಅಲ್ಲಿ ಅನೇಕ ವಸ್ತುಗಳು ಲಭ್ಯವಿವೆ. ಆ ಎಲ್ಲಾ ವಸ್ತುಗಳು ನಮಗೆ ಅವಶ್ಯಕವಿವೆ ಮತ್ತು ಆ ಎಲ್ಲಾ ವಸ್ತುಗಳು ನಮಗೆ ಬೇಕಾಗಿವೆ. ಆದರೆ ಆ ಎಲ್ಲಾ ವಸ್ತುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದ್ರೆ ನಮ್ಮ ಅಧ್ಯಯನ ಸ್ವಲ್ಪ ಕಷ್ಟ ಆಗ್ತದ, ಕ್ಲಿಷ್ಟ ಆಗ್ತದ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಕೇವಲ ಒಂದು ಸರಕಿನ ಬಗ್ಗೆ ಮಾತ್ರ ಅಧ್ಯಯನವನ್ನು ಮಾಡ್ತಾ ಇದೀವಿ. ಅಂದಾಗ ಮಾತ್ರ ನಮಗೆ ಬೇಡಿಕೆ ರೇಖೆ ಹೇಗೆ ಉತ್ಪತ್ತಿ ಆಗ್ತದ, ಬೇಡಿಕೆ ರೇಖೆ ನಮಗೆ ಹೇಗೆ ಸಿಗ್ತದ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಈ ಒಂದು ಅಧ್ಯಾಯವನ್ನ ಅಥವಾ ಈ ಒಂದು ವಿಷಯವನ್ನ ನಾವು ಕೇವಲ ಒಂದು ವಸ್ತುವಿಗೆ ಸಂಬಂಧಪಟ್ಟಂತೆ ನಾವು ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಇವತ್ತಿನ ಕ್ಲಾಸಲ್ಲಿ ಒಂದು ಸರಕಿನ ಸನ್ನಿವೇಶದಲ್ಲಿ ಬೇಡಿಕೆ ರೇಖೆಯ ನಿಷ್ಪತ್ತಿ ಅಥವಾ ಬೇಡಿಕೆ ರೇಖೆಯ ಉತ್ಪತ್ತಿ ಹೇಗಾಗ್ತದ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ತಾ ಇದ್ವಿ. ಸೊ ಇಲ್ಲಿ ಮೊದಲಿಗೆ ಪೀಠಿಕೆ ಭಾಗದಲ್ಲಿ ನಾವು ನೋಡೋದಾದ್ರೆ ಬೇಡಿಕೆ ಅಂದ್ರೆ ಏನು, ವಾಟ್ ಈಸ್ ಡಿಮಾಂಡ್. ಸಾಮಾನ್ಯವಾಗಿ ಬೇಡಿಕೆ ಅಂತಂದ್ರೆ ಬಯಕೆ ಅಥವಾ ಇಚ್ಛೆ ಅಂತ ಆಗ್ತದ. ಬಯಕೆ ಅಥವಾ ಇಚ್ಛೆ, ಎದರ ಬಯಕೆ? ವಸ್ತುಗಳನ್ನು, ಸರಕುಗಳನ್ನು ಕೊಂಡುಕೊಳ್ಳುವ ಇಚ್ಛೆ ಅಥವಾ ಸರಕುಗಳನ್ನು ಕೊಂಡುಕೊಳ್ಳುವ ಬಯಕೆ. ಸೊ ಆ ಒಂದು ಬಯಕೆ, ಆ ಒಂದು ಇಚ್ಛೆ ಯಾವಾಗ ಪೂರ್ಣ ಆಗ್ತದ, ಯಾವಾಗ ಪೂರ್ಣಗೊಳ್ತದ ಅಂತಂದ್ರೆ ಯಾವಾಗ ನಾವು ವಸ್ತುಗಳನ್ನ ಕೊಂಡುಕೊಂಡು ಅದನ್ನ ಸೇವಿಸ್ತೀವಿ, ಅದನ್ನ ಅನುಭೋಗಿಸ್ತೀವಿ, ಅವಾಗ ಮಾತ್ರ ನಮ್ಮ ಬಯಕೆ ಈಡೇರ್ತದ, ನಮ್ಮ ಇಚ್ಛೆ ಪೂರ್ಣಗೊಳ್ಳುತ್ತದ. ಸೊ ಇಲ್ಲಿ ನಮ್ಮ ಇಚ್ಛೆಯನ್ನ ಪೂರ್ಣಗೊಳಿಸಬೇಕಾದ್ರೆ, ನಮ್ಮ ಬಯಕೆಯನ್ನ ಪೂರ್ಣಗೊಳಿಸಬೇಕಾದ್ರೆ, ಒಂದು ಸರಕನ್ನ ಕೊಂಡುಕೊಳ್ಳಬೇಕಾದ್ರೆ ನಮಗೆ ಸಾಮಾನ್ಯವಾಗಿ ಒಬ್ಬ ಅನುಭೋಗಿಗೆ ಏನು ಅವಶ್ಯಕತೆ ಇದೆ? ಡಿಸೈರ್ ಟು ಬಾಯ್. ಡಿಸೈರ್ ಟು ಬಾಯ್ ಅಂತಂದ್ರೆ ಸರಕುಗಳನ್ನು ಕೊಂಡುಕೊಳ್ಳುವ ಇಚ್ಛೆ. ಸರಕುಗಳನ್ನು ಕೊಂಡುಕೊಳ್ಳುವ ಇಚ್ಛೆ ಒಬ್ಬ ಅನುಭೋಗಿಗೆ ನಮಗೆ ಇರಬೇಕು. ಇಚ್ಛೆ ಇಲ್ಲ ಅಂತಂದ್ರೆ ನಾವು ಆ ವಸ್ತುವನ್ನ, ಆ ಸರಕನ್ನ ಕೊಂಡುಕೊಳ್ಳೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಅನುಭೋಗಿಗೆ ತನ್ನ ಬಯಕೆಯನ್ನ ಪೂರ್ಣಗೊಳಿಸಬೇಕಾದ್ರೆ ಮೊದಲಿಗೆ ಆ ಅನುಭೋಗಿಗೆ ಏನಿರಬೇಕು? ಸರಕುಗಳನ್ನು ಕೊಂಡುಕೊಳ್ಳುವ ಇಚ್ಛೆ ಇರಬೇಕು, ಡಿಸೈರ್ ಟು ಬಾಯ್. ಎರಡನೇ ಅಂಶ ಎಬಿಲಿಟಿ ಟು ಬಾಯ್. ಎಬಿಲಿಟಿ ಟು ಬಾಯ್ ಅಂತಂದ್ರೆ ಅಥವಾ ಎಬಿಲಿಟಿ ಟು ಪೇ ಅಂತಂದ್ರೆ ಸರಕಿಗೆ ಇರುವಂತಹ ಬೆಲೆಯನ್ನ ಕೊಡುವಂತ, ಬೆಲೆಯನ್ನ ಕಟ್ಟುವಂತ ನಮ್ಗೆ ಶಕ್ತಿ ಇರಬೇಕು. ಅಂದ್ರೆ ನಮ್ಮ ಹತ್ರ ಆ ಸರಕಿಗೆ ಇರುವಷ್ಟು ಬೆಲೆ ಅಥವಾ ಸರಕಿಗೆ ಇರುವಂತ ಬೆಲೆಯನ್ನ ಕಟ್ಟಲಿಕ್ಕೆ ನಮ್ಮ ಹತ್ರ ಏನಿರಬೇಕು? ಆದಾಯ ಇರಬೇಕು, ಹಣ ಇರಬೇಕು. ಸೊ ಇಲ್ಲಿ ಎಬಿಲಿಟಿ ಟು ಪೇ ಅಂದ್ರೆ ಸರಕುಗಳನ್ನ ಕೊಂಡ್ಕೊಳ್ಳಿಕ್ಕೆ ಅಥವಾ ಸರಕನ್ನು ಕೊಂಡ್ಕೊಳ್ಳುವಂತ, ಸರಕಿಗಿರುವಂತ ಬೆಲೆಯನ್ನ ಪಾವತಿಸುವಂತ ಶಕ್ತಿ ನಮ್ಮ ಹತ್ರ ಇರಬೇಕು. ಅಂದಾಗ ಮಾತ್ರ ಆ ಬಯಕೆ, ಆ ಇಚ್ಛೆ ಪೂರ್ಣಗೊಳ್ಳುತ್ತದ. ಥರ್ಡ್ ಒನ್, ವಿಲ್ಲಿಂಗ್ ಟು ಪೇ. ವಿಲ್ಲಿಂಗ್ ಟು ಪೇ ಅಂತಂದ್ರೆ ಹಣ ಕೊಟ್ಟು ಕೊಂಡುಕೊಳ್ಳುವ ಇಚ್ಛೆ
ಅಥವಾ ಹಣ ಕೊಟ್ಟು ಕೊಂಡುಕೊಳ್ಳುವ ಮನಸ್ಸು. ಅಂದ್ರೆ ನಾವು ಏನು ಆ ವಸ್ತುವಿಗೆ ಬೆಲೆ ಇದೆ ಆ ಬೆಲೆಯನ್ನ ಕಟ್ಟಿ ಅದನ್ನ ಕೊಂಡುಕೊಳ್ಳುವಂತ ನಮಗೆ ಇಚ್ಛೆ ಇದ್ದಾಗ ಮಾತ್ರ ನಮ್ಮ ಬಯಕೆ ಪೂರ್ಣಗೊಳ್ತದ. ಸೊ ಇಲ್ಲಿ ಸಾಮಾನ್ಯವಾಗಿ ಬಯಕೆಯನ್ನ ಪೂರ್ಣಗೊಳಿಸಬೇಕಾದ್ರೆ, ಇಚ್ಛೆಯನ್ನ ಪೂರ್ಣಗೊಳಿಸಬೇಕಾದ್ರೆ, ಒಂದು ಬೇಡಿಕೆ ಪೂರ್ಣಗೊಳ್ಳಬೇಕಾದ್ರೆ ಏನಿರಬೇಕು? ಡಿಸೈರ್ ಟು ಬೈ, ಎಬಿಲಿಟಿ ಟು ಪೇ ಅಂಡ್ ವಿಲ್ಲಿಂಗ್ ಟು ಪೇ. ಅಂತಂದ್ರೆ ಸರಕನ್ನು ಕೊಳ್ಳುವ ಇಚ್ಛೆ ಇರಬೇಕು, ಪಾವತಿಸುವ ಶಕ್ತಿ ಇರಬೇಕು, ಆಮೇಲೆ ಹಣ ಕೊಟ್ಟು ಕೊಂಡುಕೊಳ್ಳುವ ಇಚ್ಛೆ ಇದ್ದಾಗ ಮಾತ್ರ ಒಂದು ಬೇಡಿಕೆ ಪೂರ್ಣಗೊಳ್ಳಿಕ್ಕೆ ಸಾಧ್ಯ ಇದೆ, ಒಂದು ಬಯಕೆ ಪೂರ್ಣಗೊಳ್ಳಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಮೀನಿಂಗ್ ಆಫ್ ಡಿಮಾಂಡ್. ಬೇಡಿಕೆ ಅಂದ್ರೆ ಏನು? ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಎರಡು ರೀತಿ ಪ್ರಶ್ನೆಯನ್ನು ಕೇಳಲಾಗ್ತದ. ಒಂದು ಬೇಡಿಕೆ ಅಂದ್ರೆ ಏನು ಅಂತ ಕೇಳ್ತಾರ, ಇನ್ನೊಂದು ಬೇಡಿಕೆಯ ನಿಯಮವನ್ನು ತಿಳಿಸಿ ಅಂತ ಕೇಳ್ತಾರ. ಸೊ ಬೇಡಿಕೆ ಅಂದ್ರೆ ಬೇರೆ, ಬೇಡಿಕೆಯ ನಿಯಮ ಬೇರೆ. ಓಕೆ, ಇದರಲ್ಲಿ ನೀವು ಕ್ಲಿಯರ್ ಆಗಿರಿ. ಮೊದಲಿಗೆ ನಾವಿಲ್ಲಿ ಬೇಡಿಕೆ ಅರ್ಥ ಅಥವಾ ಬೇಡಿಕೆ ಅಂದ್ರೆ ಏನು ನಾವು ನೋಡೋದಾದ್ರೆ, ಬೇಡಿಕೆ ಅಂತಂದ್ರೆ ದಿ ಕ್ವಾಂಟಿಟಿ ಆಫ್ ಎ ಕಮಾಡಿಟಿ that a consumer is willing to buy at given market prices at a particular period of time. Demand is nothing but the quantity of a commodity that a consumer is willing to buy. Willing to buy ಕೊಂಡುಕೊಳ್ಳುವ ಇಚ್ಛೆ ಅಥವಾ ಕೊಂಡುಕೊಳ್ಳುವಂತಹ ಪ್ರಮಾಣ. at given market prices ಮಾರುಕಟ್ಟೆ ಬೆಲೆಗಳಲ್ಲಿ. ಮಾರ್ಕೆಟ್ ಪ್ರೈಸಸ್ ಮಾರುಕಟ್ಟೆ ಬೆಲೆಗಳಲ್ಲಿ at particular period of time ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ. ಸೊ ಇಲ್ಲಿ ಕನ್ನಡದಲ್ಲಿ ಆ ಒಂದು ಅರ್ಥವನ್ನ ವಿವರಿಸೋದಾದ್ರೆ, ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಅನುಭೋಗಿಯೊಬ್ಬನು ಮಾರುಕಟ್ಟೆಯಲ್ಲಿ ಕೊಂಡುಕೊಳ್ಳುವ ಸರಕೊಂದರ ಪ್ರಮಾಣಕ್ಕೆ ಬೇಡಿಕೆ ಅಂತ ಹೇಳಿ ಕರೀತೀವಿ. ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಅನುಭೋಗಿಯೊಬ್ಬನು, ಒಬ್ಬ ಅನುಭೋಗಿ ಮಾರುಕಟ್ಟೆಯಲ್ಲಿ ಕೊಂಡುಕೊಳ್ಳುವ ಸರಕಿನ ಪ್ರಮಾಣ, ಅದಕ್ಕೆ ನಾವು ಬೇಡಿಕೆ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಯಾವುದೇ ಒಬ್ಬ ಅನುಭೋಗಿ ಸರಕುಗಳನ್ನ ಕೊಂಡುಕೊಳ್ಬೇಕಾದ್ರೆ ಅವನಿಗೆ ಏನಿರಬೇಕು? ಆ ವಸ್ತುವಿಗೆ ಇರುವಂತಹ ಬೆಲೆಯನ್ನ ಕೊಟ್ಟು ಕೊಂಡುಕೊಳ್ಳುವಂತಹ ಶಕ್ತಿ ಇರಬೇಕು. ಮತ್ತು ಆ ಒಂದು ಬೇಡಿಕೆ ಪ್ರಮಾಣ ಯಾವಾಗ ಪೂರ್ಣಗೊಳ್ತದೆ ಅಂತಂದ್ರೆ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್, ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಬೈಕ್ ಅನ್ನ ಕೊಂಡ್ಕೊಳ್ಬೇಕಂತ ತಿಳ್ಕೊಳ್ಳಿ. ಏನ್ ಕೊಂಡ್ಕೊಳ್ಬೇಕು? ಒಂದು ಬೈಕ್ ಅನ್ನ ಕೊಂಡ್ಕೊಳ್ಬೇಕು ಅಂತೇಳಿ ಬಯಸ್ತಾ ಇದ್ರಿ. ಸೊ ಅಲ್ಲಿ ಆ ಬೈಕಿಗೆ, ಆ ಮೋಟಾರ್ ಬೈಕಿಗೆ ಇರುವಂತಹ ಬೆಲೆಯನ್ನ ಕಟ್ಟುವಂತ ಶಕ್ತಿ ನಿಮ್ಮ ಬಳಿ ಇರಬೇಕು. ಮತ್ತು ಆ ಒಂದು ಬೈಕ್ ಅನ್ನ ನೀವು ನಿರ್ದಿಷ್ಟ ಸಮಯದಲ್ಲಿ ಕೊಂಡ್ಕೊಳ್ಬೇಕು. ನಿರ್ದಿಷ್ಟ ಸಮಯ ಅಂತಂದ್ರೆ ಪೂರ್ಣ ರೂಪದಲ್ಲಿ ಇರುವಂತಹ ಬೈಕ್. ಕೆಲವು ಸಲ ನೀವು ತಿಳ್ಕೊಳ್ಬಹುದು, ಬೈಕ್ ಅಂತಂದ್ರೆ ಒಂದ್ ತಿಂಗಳ ಅದರ ಟೈರ್ ಅನ್ನು ಕೊಂಡ್ಕೊಳ್ಳೋದು, ಇನ್ನು ಮುಂದಿನ ತಿಂಗಳಲ್ಲಿ ಅದರ ಇಂಜಿನ್ ಅನ್ನು ಕೊಂಡ್ಕೊಳ್ಳೋದು, ಅದರ ಮುಂದಿನ ತಿಂಗಳಲ್ಲಿ ಅದಕ್ಕಿರುವಂತಹ ಬೇರೆ ಬೇರೆ ಪಾರ್ಟ್ಸ್ ಗಳನ್ನ ಕೊಂಡ್ಕೊಳ್ಳೋದು, ಅದು ಬೇಡಿಕೆ ಆಗೋದಿಲ್ಲ. ಅಂದ್ರೆ ಬೇರೆ ಬೇರೆ ಸಮಯದಲ್ಲಿ ಒಂದು ನಿರ್ದಿಷ್ಟ ವಸ್ತುವನ್ನ ಪೂರ್ಣ ಪ್ರಮಾಣದಲ್ಲಿ ಕೊಂಡುಕೊಂಡ್ರೆ ಅದು ಬೇಡಿಕೆ ಆಗೋದಿಲ್ಲ. ಹಾಗಾಗಿ ಒಂದು ನಿರ್ದಿಷ್ಟ ಸಮಯದಲ್ಲಿ, ಅಂದ್ರೆ ಒಂದೇ ಸಲ ಅಟ್ ಎ ಟೈಮ್, ಒಂದೇ ಸಲ ನಾವು ನೋಡಬೇಕು ಆ ವಸ್ತುವಿಗೆ ಇರುವಂತಹ ಬೆಲೆಯನ್ನ ಕಟ್ಟಿ ಕೊಂಡುಕೊಳ್ಳುವಂತಹ ಶಕ್ತಿ ನಮಗಿದ್ರೆ ಆ ಬೆಲೆಯನ್ನ ಕಟ್ಟಿ ಕೊಂಡುಕೊಳ್ಳುವಂತಹ ಪ್ರಮಾಣ ಏನಿದೆ ಆ ಪ್ರಮಾಣಕ್ಕೆ ನಾವು ಬೇಡಿಕೆ ಅಂತೇಳಿ ಕರಿತೀವಿ. ಹಾಗಾಗಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಅನುಭೋಗಿಯೊಬ್ಬನು ಮಾರುಕಟ್ಟೆಯಲ್ಲಿ ಕೊಂಡುಕೊಳ್ಳುವ ಸರಕಿನ ಪ್ರಮಾಣಕ್ಕೆ ಬೇಡಿಕೆ ಅಂತೇಳಿ ನಾವಿಲ್ಲಿ ಕರೀತಾ ಇದ್ದೀವಿ. ಇನ್ನ ಆ ಬೇಡಿಕೆ ಎದರ ಮೇಲೆ ಅವಲಂಬನೆ ಆಗಿದೆ ಅಂದ್ರೆ ಆ ಸರಕಿನ ಕೊಂಡುಕೊಳ್ಳುವ ಸರಕಿನ ಪ್ರಮಾಣ ಎದರ ಮೇಲೆ ಅವಲಂಬನೆ ಆಗಿದೆ ಅನ್ನೋದು ನಾವು ನೋಡೋದಾದ್ರೆ ಅದಕ್ಕೆ ನಾವು ಡಿಟರ್ಮಿನೆಂಟ್ಸ್ ಆಫ್ ಡಿಮಾಂಡ್ ಅಂತ ಕರಿತೀವಿ. ಡಿಟರ್ಮಿನೆಂಟ್ಸ್ ಆಫ್ ಡಿಮಾಂಡ್ ಅಂದ್ರೆ ಬೇಡಿಕೆಯ ನಿರ್ಧಾರಕಗಳು. ಆ ಬೇಡಿಕೆ ಎದರ ಮೇಲೆ ಅವಲಂಬನೆ ಆಗಿದೆ? ಒಂದು,
ಪ್ರೈಸ್ ಆಫ್ ಎ ಕಮಾಡಿಟಿ, ಸರಕಿನ ಬೆಲೆ, ವಸ್ತುವಿನ ಬೆಲೆ ಅಂದ್ರೆ ಆ ವಸ್ತುವಿನ ಬೆಲೆ ಎಷ್ಟು ಇದೆ ಅನ್ನೋದರ ಮೇಲೆ ಬೇಡಿಕೆಯ ಪ್ರಮಾಣ ಏನಾಗಿರ್ತದ ಅವಲಂಬನೆ ಆಗಿರ್ತದ. ಸಾಮಾನ್ಯವಾಗಿ ಒಂದು ವೇಳೆ ಸರಕಿನ ಪ್ರಮಾಣ ಅಥವಾ ಸರಕಿನ ಬೆಲೆ ನಮ್ಮ ಆದಾಯಕ್ಕಿಂತ ಹೆಚ್ಚಾಗಿದ್ರೆ ಅದನ್ನು ಕೊಂಡ್ಕೊಳ್ತೀವಿನೋ ಇಲ್ಲ, ಅದನ್ನು ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಬೇಡಿಕೆಯ ಪ್ರಮಾಣ ಎದರ ಮೇಲೆ ಅವಲಂಬನೆ ಆಗಿದೆ ಅಂತಂದ್ರೆ ಅದರ ಬೆಲೆಯ ಮೇಲೆ ಅವಲಂಬನೆ ಆಗಿದೆ. ಸೆಕೆಂಡ್ ಒನ್, ಎರಡನೇದು ಪ್ರೈಸ್ ಆಫ್ ಅದರ್ ಕಮಾಡಿಟೀಸ್, ಇತರೆ ಸರಕುಗಳ ಬೆಲೆ. ಇತರೆ ಸರಕುಗಳ ಬೆಲೆ ಅಂತಂದ್ರೆ ನಾವು ಯಾವ ವಸ್ತುವನ್ನ ಕೊಂಡ್ಕೊಳ್ತಾ ಇದೀವಿ ಆ ವಸ್ತುವಿಗೆ ಇರುವಂತಹ ಬದಲಿ ಸರಕುಗಳು, ಆ ವಸ್ತುವಿಗೆ ಇರುವಂತಹ ಬದಲಿ ಸರಕುಗಳ ಬೆಲೆ, ಅದರ ಮೇಲೆ ಕೂಡ ನಾವು ಕೊಂಡ್ಕೊಳ್ಳುವಂತಹ ವಸ್ತುವಿನ ಪ್ರಮಾಣ ಅವಲಂಬನೆಯಾಗಿದೆ. ಫಾರ್ ಎಕ್ಸಾಂಪಲ್, ನಾವು ಕೊಂಡ್ಕೊಳ್ಳುವಂತಹ ವಸ್ತುವಿನ ಬೆಲೆ ಹೆಚ್ಚಾಗಿದ್ದು ಅದಕ್ಕೆ ಇರುವಂತಹ ಬದಲಿ ಸರಕುಗಳ ಬೆಲೆ ಕಡಿಮೆ ಇದ್ದರೆ ನಾವು ಯಾವ ವಸ್ತುವನ್ನು ಕೊಂಡ್ಕೊಳ್ತೀವಿ? ನಮಗೆ ಬೇಕಾದಂತ ವಸ್ತುವನ್ನು ಕೊಂಡ್ಕೊಳ್ತೀವಾ ಅಥವಾ ಬೇರೆ ವಸ್ತುವನ್ನು ಕೊಂಡ್ಕೊಳ್ತೀವಿ? ಎಕ್ಸಾಕ್ಟ್ಲಿ, ನಾವೇನ್ ಮಾಡ್ತೀವಿ ಇಲ್ಲಿ ಕಡಿಮೆ ಬೆಲೆ ಇರುವಂತಹ ವಸ್ತುಗಳನ್ನ ಕೊಂಡ್ಕೊಳ್ತೀವಿ. ಕಡಿಮೆ ಬೆಲೆ ಇರುವಂತಹ ವಸ್ತುಗಳನ್ನ ಕೊಂಡ್ಕೊಳ್ತೀವಿ. ಹಾಗಾಗಿ ಬೇಡಿಕೆ ಪ್ರಮಾಣ, ಕ್ವಾಂಟಿಟಿ ಆಫ್ ಡಿಮಾಂಡ್ ಎದ್ರ ಮೇಲೆ ಅವಲಂಬನೆ ಆಗಿದೆ? ಇತರೆ ಸರಕುಗಳ ಬೆಲೆ ಮೇಲೆ ಕೂಡ ಅವಲಂಬನೆ ಆಗಿದೆ. ಥರ್ಡ್ ಒನ್, ಇನ್ಕಮ್ ಆಫ್ ಎ ಕನ್ಸ್ಯೂಮರ್, ಅನುಭೋಗಿಯ ಆದಾಯ. ಅನುಭೋಗಿಯ ಆದಾಯದ ಮೇಲೆ ಕೂಡ ಬೇಡಿಕೆಯ ಪ್ರಮಾಣ ಅವಲಂಬನೆಯಾಗಿದೆ. ಯಾಕಂತಂದ್ರೆ ಒಂದು ವೇಳೆ ಅನುಭೋಗಿ ಆದಾಯ ಕಡಿಮೆ ಇದ್ದರೆ ಆ ಅನುಭೋಗಿ ಅವನಿಗೆ ಬೇಕಾದಂತಹ ವಸ್ತುಗಳನ್ನ ಕಡಿಮೆ ಕೊಂಡ್ಕೊಳ್ಬೋದ ಅಥವಾ ಹೆಚ್ಚು ಕೊಂಡ್ಕೊಳ್ಬೋದ? ಕಡಿಮೆ ಕೊಂಡ್ಕೊಳ್ಬಹುದು. ಅಂದ್ರೆ ಆದಾಯಕ್ಕೆ ಸಮನಾದಂತ ಅಥವಾ ಅದಕ್ಕಿಂತ ಕಡಿಮೆ ಬೆಲೆ ಇರುವಂತಹ ವಸ್ತುಗಳನ್ನು ಅವನು ಏನ್ ಮಾಡಬಹುದು? ಕೊಂಡುಕೊಳ್ಳಬಹುದು. ಹಾಗಾಗಿ ಆ ಬೇಡಿಕೆಯ ಪ್ರಮಾಣ ಅವನ ಆದಾಯದ ಮೇಲೆ ಅವಲಂಬನೆ ಆಗಿರ್ತದ. ಒಂದು ವೇಳೆ ಆದಾಯ ಕಡಿಮೆ ಇದ್ರೆ ಅವನು ಕಡಿಮೆ ಪ್ರಮಾಣದಲ್ಲಿ ವಸ್ತುಗಳನ್ನು ಕೊಂಡ್ಕೊಳ್ಬಹುದು. ಆದಾಯ ಹೆಚ್ಚಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳನ್ನ ಕೊಂಡ್ಕೊಳ್ಬಹುದು. ಲಾಸ್ಟ್ ಒನ್, ಟೇಸ್ಟ್ ಅಂಡ್ ಪ್ರಿಫರೆನ್ಸ್, ಅಭಿರುಚಿ ಮತ್ತು ಆದ್ಯತೆ. ಅಭಿರುಚಿ ಅಂತಂದ್ರೆ ಒಬ್ಬ ಅನುಭೋಗಿಗೆ ಯಾವ ವಸ್ತುವಿನ ಮೇಲೆ ಹೆಚ್ಚು ಅಭಿರುಚಿ ಇದೆ, ಹೆಚ್ಚು ಆಸಕ್ತಿ ಇದೆ, ಆ ವಸ್ತುವನ್ನ ಅವನೇನ್ ಮಾಡಬಹುದು? ಹೆಚ್ಚು ಕೊಂಡ್ಕೊಳ್ಬಹುದು. ಒಂದು ವೇಳೆ ಆ ಅನುಭೋಗಿಗೆ ಆ ವಸ್ತುವಿನ ಮೇಲೆ, ಕೊಂಡ್ಕೊಳ್ಳುವಂತ ವಸ್ತುವಿನ ಮೇಲೆ ಅಭಿರುಚಿ ಇರಲಿಲ್ಲ, ಆದ್ಯತೆ ಇರಲಿಲ್ಲ ಅಂತಂದ್ರೆ ಅವನೇನ್ ಮಾಡಬಹುದು? ಆ ವಸ್ತುವನ್ನ ಕೊಂಡ್ಕೊಳ್ಳದೆ ಇರಬಹುದು. ಹಾಗಾಗಿ ಅವನಿಗೆ ಯಾವ ವಸ್ತುವಿನ ಮೇಲೆ ಅಭಿರುಚಿ ಇದೆ, ಯಾವ ವಸ್ತುವಿಗೆ ಹೆಚ್ಚು ಆ ಅನುಭೋಗಿ ಆದ್ಯತೆಯನ್ನ ಕೊಡ್ತಾನ, ಅದರ ಮೇಲೆ ಏನಾಗಿದೆ? ವಸ್ತುವಿನ ಪ್ರಮಾಣ ಅವಲಂಬನೆ ಆಗಿದೆ. ಹೀಗಾಗಿ ವಸ್ತುವಿನ ಪ್ರಮಾಣ ಈ ಪ್ರಮುಖ 4 ಅಂಶಗಳ ಮೇಲೆ ಅವಲಂಬನೆಯಾಗಿರ್ತದ. 1, ಸರಕಿನ ಬೆಲೆ. 2, ಇತರೆ ಸರಕುಗಳ ಬೆಲೆ. 3, ಅನುಭೋಗಿ ಆದಾಯ. 4ನೇದು ಅಭಿರುಚಿ ಮತ್ತು ಆದ್ಯತೆ. ಪರೀಕ್ಷೆಯಲ್ಲಿ ಇದ್ರ ಮೇಲೆ ಕೂಡ ನಿಮಗೆ 1 ಅಥವಾ 2 ಮಾರ್ಕ್ಸ್ ಪ್ರಶ್ನೆ ಕೇಳಲಾಗ್ತದ. ಏನಂತಂದ್ರೆ ಬೇಡಿಕೆಯ ನಿರ್ಧಾರಕಗಳನ್ನು ತಿಳಿಸಿ ಅಥವಾ ಬೇಡಿಕೆಯ ನಿರ್ಧಾರಕಗಳನ್ನು ಹೆಸರಿಸಿ ಅಂತ ಹೇಳಿ. 2 ಮಾರ್ಕ್ಸ್ ಪ್ರಶ್ನೆ ಕೇಳಿದ್ರೆ ನೀವು 4 ಪಾಯಿಂಟ್ ಅನ್ನು ಬರೀಬೇಕು. 1 ಮಾರ್ಕ್ಸ್ ಕೇಳಿದ್ರೆ ಕೂಡ 4 ಪಾಯಿಂಟ್ ಅನ್ನ ಬರೀಬೇಕು. ಓಕೆ, ಇನ್ನ ನೆಕ್ಸ್ಟ್ ನಾವು ನೋಡೋದಾದ್ರೆ ಬೇಡಿಕೆಯ ನಿಯಮ. ನೆಕ್ಸ್ಟ್ ನಾವು ನೋಡ್ತಾ ಇದೀವಿ ಬೇಡಿಕೆಯ ನಿಯಮ ಏನ್ ಹೇಳ್ತದ ಅನ್ನೋದ್ರ ಬಗ್ಗೆ ನಾವು ನೆಕ್ಸ್ಟ್ ನೋಡ್ತಾ ಇದೀವಿ. ಅದಕ್ಕೆ ಲಾ ಆಫ್ ಡಿಮಾಂಡ್ ಅಂತ ಕರಿತೀವಿ. ಲಾ ಆಫ್ ಡಿಮಾಂಡ್, ಬೇಡಿಕೆಯ ನಿಯಮ. ಸಾಮಾನ್ಯವಾಗಿ ಈ ಬೇಡಿಕೆಯ ನಿಯಮವನ್ನ ನಾವು ತಿಳ್ಕೊಳ್ಬೇಕಾದ್ರೆ ಒಂದು ಸರಳ ರೇಖಾ ಸಮೀಕರಣವನ್ನ ನಾವಿಲ್ಲಿ ಫಸ್ಟ್ ತಿಳ್ಕೊಳ್ಬೇಕು. ಆ ಸರಳ ರೇಖಾ ಸಮೀಕರಣ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತಂದ್ರೆ, ಕ್ವಾಂಟಿಟಿ ಆಫ್ ಡಿಮಾಂಡ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಪಿ. ಇದಕ್ಕೆ ಸರಳ ರೇಖಾ ಸಮೀಕರಣ ಅಂತ ಕರಿತೀವಿ. ಏನು ಕರಿತೀವಿ? ಸರಳ ರೇಖಾ ಸಮೀಕರಣ ಅಂತ ಹೇಳಿ ಕರಿತೀವಿ. ಇದನ್ನೇ ನಿಮ್ ಸಿಲೆಬಸ್ ಅಲ್ಲಿ ಅಥವಾ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಬೇರೆ ರೀತಿ ವ್ಯಕ್ತಪಡಿಸೋದ್ರಲ್ಲಿ ಡಿಮಾಂಡ್ ದ ಫಂಕ್ಷನ್ ಆಫ್ ಪ್ರೈಸ್ ಇಸ್ ಈಕ್ವಲ್ ಟು ಎ ಮೈನಸ್ ವಿ ಪಿ.
ಈ ರೀತಿ ನಿಮ್ಮ ಪುಸ್ತಕದಲ್ಲಿ ಏನ್ ಮಾಡಿದಾರೆ, ಇಲ್ಲಿ ಸಮೀಕರಣವನ್ನ ಕೊಟ್ಟಿದ್ದಾರೆ. ಈ ಎರಡೂ ಸಮೀಕರಣ ಒಂದೇ, ಎರಡೂ ಸಮೀಕರಣ ಒಂದೇ. ಒಂದು ಕ್ಯೂ ಡಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಪಿ ಅಂದ್ರೆ ಕೂಡ ಒಂದೇ, ಡಿ ಇಂಟು ಬ್ರಾಕೆಟ್ ಪಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಪಿ ಅಂದ್ರೆ ಕೂಡ ಒಂದೇ. ಈ ಸಮೀಕರಣಗಳನ್ನ ಸಂಕ್ಷಿಪ್ತವಾಗಿ ಶಾರ್ಟ್ ಆಗಿ ಬರೆದ್ರೆ ನಮ್ಗೆ ಹೇಗೆ ಸಿಗ್ತದೆ ಅಂತಂದ್ರೆ, ಕ್ವಾಂಟಿಟಿ ಆಫ್ ಡಿಮಾಂಡ್ is equal to or is a function of price. Is a function of price. So ಇಲ್ಲಿ ಈ ಸಮೀಕರಣ ಏನು ಹೇಳ್ತದೆ ಅಂತಂದ್ರೆ, ಬೇಡಿಕೆಯ ಪ್ರಮಾಣ ಇದು ಎದರ ಮೇಲೆ ಅವಲಂಬನೆ ಆಗಿದೆ ಅಂತಂದ್ರೆ, ಆ ವಸ್ತುವಿನ ಬೆಲೆಯ ಮೇಲೆ ಅವಲಂಬನೆ ಆಗಿದೆ. ಎದರ ಮೇಲೆ ಅವಲಂಬನೆ ಆಗಿದೆ? ಆ ವಸ್ತುವಿನ ಬೆಲೆಯ ಮೇಲೆ ಅವಲಂಬನೆ ಆಗಿದೆ. ಯಾಕಂತಂದ್ರೆ ವಸ್ತುವಿನ ಬೆಲೆ ಸಾಮಾನ್ಯವಾಗಿ ಹೆಚ್ಚಿದ್ದಾಗ ಬೇಡಿಕೆ ಪ್ರಮಾಣ ಏನಾಗ್ತದ? ಸಪೋಸ್ ಬೆಲೆ ಹೆಚ್ಚಿದ್ದಾಗ ಬೇಡಿಕೆಯ ಪ್ರಮಾಣ, ಕೊಂಡುಕೊಳ್ಳುವ ಬೇಡಿಕೆಯ ಪ್ರಮಾಣ ಏನಾಗ್ತದ? ಕಡಿಮೆ ಆಗ್ತದ. ಬೆಲೆ ಕಡಿಮೆ ಇದ್ದಾಗ ಬೇಡಿಕೆ ಪ್ರಮಾಣ ಏನಾಗ್ತದ? ಇಲ್ಲಿ ಹೆಚ್ಚಾಗ್ತದ. ಬೇಡಿಕೆ ಪ್ರಮಾಣ ಹೆಚ್ಚಾಗ್ತದ. ಅದನ್ನೇ ನಾವು ಒಂದು ಸಮೀಕರಣದ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಇವತ್ತಿನ ಕ್ಲಾಸ್ ಅಲ್ಲಿ ಮಾಡ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ನಾನು ಒಂದು ಸರಳ ರೇಖಾ ಸಮೀಕರಣವನ್ನು ತಗೊಂಡಿದ್ದೀನಿ. ಇಟ್ ಈಸ್ ಕ್ಯೂ ಡಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಪಿ. ಇನ್ನು ಇಲ್ಲಿರುವಂತ ಈ ಚಲಕಗಳಿಗೆ, ಇವುಗಳು ಏನಂತ ಕರಿತೀವಿ ನಾವು? ಚಲಕಗಳು ಅಂತೇಳಿ ಕರಿತೀವಿ. ಯಾಕೆ ಚಲಕ ಅಂತ ಕರಿತೀವಿ? ಅವು ಬದಲಾಗುತ್ತಿರುತ್ತವೆ. ಬದಲಾಗುವ ಅಂಶಗಳಿಗೆ ನಾವು ಏನಂತ ಕರಿತೀವಿ? ಚಲಕಗಳು ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಈ ಚಲಕಗಳಿಗೆ ಎ ಮೈನಸ್ ಬಿ ಪಿ, ಈ ಚಲಕಗಳಿಗೆ ನಾವು ಬೆಲೆಯನ್ನ ಕೊಟ್ರೆ ಸಂಖ್ಯೆಗಳನ್ನ ಕೊಟ್ರೆ ನಮಗೆ ಬೇಡಿಕೆ ಪ್ರಮಾಣ ಸಿಗ್ತಾ ಹೋಗ್ತದ. ಸೊ ಅದನ್ನ ನಾನು ಹೇಗೆ ಬಿಡ್ತೀನಿ ಅಂತಂದ್ರೆ, ಕ್ಯೂ ಡಿ ಇಸ್ ಈಕ್ವಲ್ ಟು 50 ಮೈನಸ್ 1 ಪಿ ಅಂತ ಹೇಳಿ ವ್ಯಕ್ತಪಡಿಸ್ತಾ ಇದ್ದೀನಿ. ಸೊ ಇಲ್ಲಿ ಎಗೆ ಏನ್ ಸಂಖ್ಯೆ ಕೊಡಿದೀನಿ, ಏನ್ ಬೆಲೆ ಕೊಡಿದೀನಿ? 50 ಮೈನಸ್ ಬಿ ಅಂದ್ರೆ ಮೈನಸ್ 1, ಪಿ ಇದ್ದ ಹಾಗೆ ಪಿ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ, ಪಿ ಇಸ್ ಈಕ್ವಲ್ ಟು ಅಂದ್ರೆ ಬೇರೆ ಬೇರೆ ಪ್ರಮಾಣದ ಬೆಲೆಗಳನ್ನ ನಾವಿಲ್ಲಿ ತಗೊಳ್ತಾ ಇದೀವಿ. ಸೊ ಬೇರೆ ಬೇರೆ ಪ್ರಮಾಣದ ಬೆಲೆಗಳಿದ್ದಾಗ ಬೇಡಿಕೆ ಪ್ರಮಾಣ ಎಷ್ಟಿರ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಹಾಗಾಗಿ ಪಿ ಇಸ್ ಈಕ್ವಲ್ ಟು 10. ಮೊದಲಿಗೆ ಪಿ ಅಂತಂದ್ರೆ 10, ಅಂದ್ರೆ ವಸ್ತುವಿನ ಬೆಲೆ 10 ರೂಪಾಯಿ ಇದ್ದಾಗ ಬೇಡಿಕೆ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಇದನ್ನೇ 50 ಮೈನಸ್ 1 ಇಂಟು ಬ್ರಾಕೆಟ್ 10 ನಾವು ಕೊಟ್ಟಾಗ 50 ಮೈನಸ್ 10 ಇಂಟು 1 10 ಇಸ್ ಈಕ್ವಲ್ ಟು 40. ಸೊ ಬೇಡಿಕೆ ಪ್ರಮಾಣ ಎಷ್ಟಾಯ್ತು? ಇಲ್ಲಿ 40 ಆಯ್ತು. ಯಾವಾಗ? ವಸ್ತುವಿನ ಬೆಲೆ 10 ರೂಪಾಯಿ ಇದ್ದಾಗ ಬೇಡಿಕೆ ಪ್ರಮಾಣ ಎಷ್ಟಾಗ್ತದ? 40ರಷ್ಟಾಗಿರ್ತದ. ಓಕೆ, ಇದನ್ನ ಮತ್ತೊಂದು ಉದಾಹರಣೆ ನೋಡೋಣ. ಇಲ್ಲಿ ಪಿ ಇಸ್ ಈಕ್ವಲ್ ಟು 20. ಪಿ ಇಸ್ ಈಕ್ವಲ್ ಟು 20 ಅಂದ್ರೆ ನಾವೇನ್ ನೋಡೋಣ, ಇಲ್ಲಿ ಕ್ಯೂ ಡಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಪಿ ಇತ್ತಪ್ಪ ಅಂತಂದ್ರೆ 50 ಮೈನಸ್ 1 ಪಿ ಇಸ್ ಈಕ್ವಲ್ ಟು 20. So 50 minus 1 into 20, 20, 30. ಎಷ್ಟಾಯ್ತು? ಇಲ್ಲಿ ಬೆಲೆ 10 ರೂಪಾಯಿ ಇದ್ದಾಗ 10 ರೂಪಾಯಿ ಇದ್ದಾಗ ಬೇಡಿಕೆ ಪ್ರಮಾಣ ಎಷ್ಟಿತ್ತು? 40ರಷ್ಟಿತ್ತು. ಬೆಲೆ 20 ರೂಪಾಯಿ ಆದಾಗ ಬೇಡಿಕೆ ಪ್ರಮಾಣ ಎಷ್ಟಾಗ್ತಾ ಇದೆ? 30ರಷ್ಟಾಗ್ತಾ ಇದೆ. ಸೊ ಇದರ ಅರ್ಥ ಏನು? ಬೆಲೆ ಕಡಿಮೆ ಇದ್ದಾಗ ಬೇಡಿಕೆ ಪ್ರಮಾಣ ಏನಾಗಿರ್ತದ? ಹೆಚ್ಚಾಗಿರ್ತದ. ಬೆಲೆ ಹೆಚ್ಚಾದಾಗ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತದ. ಇದನ್ನೇ ಆ ಬೇಡಿಕೆಯ ನಿಯಮ ಹೇಳ್ತದ. ಬೇಡಿಕೆ ನಿಯಮ ಏನಂತ ಇದೆ? ಒಂದು ವೇಳೆ ಇತರೆ ಅಂಶಗಳು ಸ್ಥಿರವಾಗಿದ್ದಾಗ, ಇತರೆ ಅಂಶಗಳು ಅಂತಂದ್ರೆ ನಾವು ನೋಡಿದೀವಿ ಆಗ್ಲೇ, ಬೇಡಿಕೆ ನಿರ್ಧಾರಕಗಳು, ಅನುಭೋಗಿ ಆದಾಯ ಆಗಿರ್ಬೋದು, ಇತರೆ ಸರಕುಗಳ ಬೆಲೆ ಆಗಿರ್ಬೋದು, ಅಭಿರುಚಿ ಮತ್ತು ಆದ್ಯತೆ ಆಗಿರ್ಬೋದು. ಆ 3 ಅಂಶಗಳು ಸ್ಥಿರವಾಗಿದ್ದಾಗ ವಸ್ತುವಿನ ಬೆಲೆ, ಸರಕಿನ ಬೆಲೆ ಕಡಿಮೆ ಇದ್ದರೆ ಬೇಡಿಕೆ ಪ್ರಮಾಣ ಏನಾಗ್ತದ? ಹೆಚ್ಚಾಗಿರ್ತದ. ವಸ್ತುವಿನ ಬೆಲೆ ಹೆಚ್ಚಾದರೆ ಬೇಡಿಕೆ ಪ್ರಮಾಣ
ಕಡಿಮೆ ಆಗ್ತದ. ಅದನ್ನೇ ಆ ಬೇಡಿಕೆಯ ನಿಯಮ ಹೇಳ್ತಾ ಇದೆ. ಸೊ ಇಲ್ಲಿ ನೆಕ್ಸ್ಟ್ ನಾವು ಬೇಡಿಕೆ ರೇಖೆ ಹೇಗೆ ಉತ್ಪತ್ತಿ ಆಗ್ತದ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಈ ಸಮೀಕರಣ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ನಾವೇನ್ ಮಾಡಿದೀವಿ, ಇಲ್ಲಿರುವಂತಹ ಚಲಕಗಳಿಗೆ ಮೌಲ್ಯವನ್ನು ಕೊಟ್ಟಿದ್ದೀವಿ, ಬೆಲೆಯನ್ನು ಕೊಟ್ಟಿದ್ದೀವಿ. ಸೊ ಆ ಮೌಲ್ಯಗಳ ಆಧಾರದ ಮೇಲೆ ಪಿಗೆ ಬೇರೆ ಬೇರೆ ಬೆಲೆಯನ್ನು ಕೊಟ್ಟಿದ್ದೀವಿ. ಪಿ ಅಂತಂದ್ರೆ ಪ್ರೈಸ್, ಬೆಲೆ. ಸೊ ಬೇರೆ ಬೇರೆ ಬೆಲೆಯನ್ನು ಕೊಟ್ಟಾಗ ನಮಗೆ ಬೇರೆ ಬೇರೆ ಪ್ರಮಾಣದ ಅಥವಾ ಬೇರೆ ಬೇರೆ ಬೇಡಿಕೆ ಪ್ರಮಾಣ ಸಿಗ್ತಾ ಇದೆ. ಸೊ ಇದನ್ನೇ ನಾವು ಒಂದು ಕೋಷ್ಟಕದಲ್ಲಿ ವ್ಯಕ್ತಪಡಿಸಿದರೆ, ಅದನ್ನೇ ನಾವು ಒಂದು ಕೋಷ್ಟಕದಲ್ಲಿ ವ್ಯಕ್ತಪಡಿಸಿದ್ರೆ ನಮಗೆ ಏನಾಗ್ತಾ ಇದೆ, ಇಲ್ಲಿ ಬೇಡಿಕೆ ರೇಖೆ ಸಿಗ್ತಾ ಇದೆ. ಓಕೆ, ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಪಿ ಅಂದ್ರೆ ಪ್ರೈಸ್, ಕ್ಯೂ, ಡಿ ಅಂತಂದ್ರೆ ಬೇಡಿಕೆಯ ಪ್ರಮಾಣ, ಕ್ವಾಂಟಿಟಿ ಆಫ್ ಡಿಮಾಂಡ್. ಸೊ 10 ರೂಪಾಯಿ ಬೆಲೆ ಇದ್ದಾಗ ನಮ್ಮ ಬೇಡಿಕೆ ಪ್ರಮಾಣ ಎಷ್ಟಿತ್ತು, 40ರಷ್ಟು ಆಗಿತ್ತು. 20 ರೂಪಾಯಿ ಬೆಲೆ ಇದ್ದಾಗ 30 ಆಯ್ತು. 30 ರೂಪಾಯಿ ಇದ್ದಾಗ 20 ಆಗ್ತದ. ಆಮೇಲೆ 40 ರೂಪಾಯಿ ಆದಾಗ 10 ಆಗ್ತದ. ನೀವು ಆ ಸಮೀಕರಣದಲ್ಲಿ ಈ ಬೆಲೆಗಳನ್ನ ಕೊಟ್ರೆ ನಿಮಗೆ ಈ ಪ್ರಮಾಣ, ಬೇಡಿಕೆ ಪ್ರಮಾಣ ಸಿಗ್ತದ. ಓಕೆ, ಸೊ ಇಲ್ಲಿ ನಾವು ಬೆಲೆಗಳನ್ನ ಬೇರೆ ಬೇರೆ ಪ್ರಮಾಣದ ಬೆಲೆಗಳನ್ನ ಕೊಟ್ಟಾಗ ಬೇಡಿಕೆ ಪ್ರಮಾಣಗಳು ಏನಾಗ್ತಾ ಇದೆ, ಇಲ್ಲಿ ಬದಲಾಗ್ತದ. ಅಂದ್ರೆ ಬೆಲೆಗಳು ಹೆಚ್ಚಾಗ್ತಾ ಹೋದಂತೆ ಬೇಡಿಕೆ ಪ್ರಮಾಣ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಬೆಲೆ ಕಡಿಮೆ ಆಗ್ತಾ ಹೋದಂತೆ ಬೇಡಿಕೆ ಪ್ರಮಾಣಗಳು ಏನಾಗ್ತಾ ಇದೆ, ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಈ ಕೋಷ್ಟಕದ ಆಧಾರದ ಮೇಲೆ ನಾವೊಂದು ರೇಖಾಚಿತ್ರವನ್ನ ರಚನೆ ಮಾಡಿದ್ರೆ, ಒಂದು ಡೈಗ್ರಾಮ್ ಅನ್ನ ರಚನೆ ಮಾಡಿದ್ರೆ ನಮಗೆ ಬೇಡಿಕೆ ರೇಖೆ ಸಿಗ್ತಾ ಇದೆ. ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಬೇಡಿಕೆ ಪ್ರಮಾಣ, ಕ್ವಾಂಟಿಟಿ ಆಫ್ ಡಿಮಾಂಡ್ ಅನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಇಲ್ಲಿ ಪ್ರೈಸ್ ಪಿ ಅನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಪ್ರೈಸ್ ಓ, y ಆಕ್ಸಿಸ್ ಅಲ್ಲಿ ಬೆಲೆಯನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಓ ಎಕ್ಸ್ ಆಕ್ಸಿಸ್ ಅಲ್ಲಿ ಬೇಡಿಕೆಯ ಪ್ರಮಾಣವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಸೊ ಇಲ್ಲಿ 10 ರೂಪಾಯಿ ಬೆಲೆ ಇದ್ದಾಗ ಬೇಡಿಕೆ ಪ್ರಮಾಣ ಎಷ್ಟಿದೆ, 40ರಷ್ಟಿದೆ. ಸೊ 10 ಮತ್ತು 40 ಎಲ್ಲಿ ಕೂಡ್ತದ ಅಲ್ಲಿ ಒಂದು ಪಾಯಿಂಟ್ ಅನ್ನ ನಾವು ಮಾರ್ಕ್ ಮಾಡ್ತಾ ಇದ್ದೀವಿ. 10 ರೂಪಾಯಿ ಬೆಲೆ ಮತ್ತು 40 ರೂಪಾಯಿ, ಸೊ 40ರಷ್ಟು ಪ್ರಮಾಣ. 20 ರೂಪಾಯಿ ಬೆಲೆ ಇದ್ದಾಗ ಬೇಡಿಕೆ ಪ್ರಮಾಣ ಎಷ್ಟಿದೆ, 30ರಷ್ಟಿದೆ. ಅಲ್ಲಿ ಒಂದು ಪಾಯಿಂಟ್ ಅನ್ನು ಮಾರ್ಕ್ ಮಾಡ್ತಾ ಇದ್ದೀವಿ. 30 ರೂಪಾಯಿ ಬೆಲೆ ಇದ್ದಾಗ ಬೇಡಿಕೆ ಪ್ರಮಾಣ ಎಷ್ಟಿದೆ, 20ರಷ್ಟಿದೆ. ಅಲ್ಲಿ ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ತಾ ಇದ್ದೀವಿ. ಆಮೇಲೆ 40 ರೂಪಾಯಿ ಬೆಲೆ ಇದ್ದಾಗ ಬೇಡಿಕೆ ಪ್ರಮಾಣ ಎಷ್ಟಿದೆ, 10ರಷ್ಟಿದೆ. ಅಲ್ಲಿ ಒಂದು ಪಾಯಿಂಟ್ ಅನ್ನ ನಾವು ಮಾರ್ಕ್ ಮಾಡ್ತಾ ಇದ್ದೀವಿ. ಸೊ ಆ ಎಲ್ಲಾ ಪಾಯಿಂಟ್ಸ್ಗಳನ್ನ, ಎಲ್ಲಾ ಬಿಂದುಗಳನ್ನ ನಾವು ಜೋಡಿಸಿದರೆ, ನಮಗೆ ಒಂದು ಬೇಡಿಕೆ ರೇಖೆ ಸಿಗ್ತದ. ಏನ್ ಸಿಗ್ತಾ ಇದೆ ಇಲ್ಲಿ, ಬೇಡಿಕೆ ರೇಖೆ. ಅದಕ್ಕೆ ಡಿಮಾಂಡ್ ಕರ್ವ್ ಅಂತ ಹೇಳಿ ಕರಿತೀವಿ. ಡಿಮಾಂಡ್ ಕರ್ವ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಈ ಡಿಮಾಂಡ್ ಕರ್ವ್ ಏನಿದೆ, ಡೌನ್ವರ್ಡ್ ಸ್ಲೋಪಿಂಗ್ ಇದೆ, ಕೆಳಮುಖ ಇಳಿಜಾರನ್ನ ಹೊಂದಿದೆ. ಏನು ಹೊಂದಿದೆ, ಕೆಳಮುಖ ಇಳಿಜಾರನ್ನ ಹೊಂದಿದೆ. ಯಾಕೆ ಬೇಡಿಕೆ ರೇಖೆ ಕೆಳಮುಖ ಇಳಿಜಾರ ಹೊಂದದಂತಂದ್ರೆ, ಒಂದು ವೇಳೆ ವಸ್ತುವಿನ ಬೆಲೆ ಕಡಿಮೆ ಇದ್ದರೆ ಅದನ್ನ ಕೊಂಡುಕೊಳ್ಳುವಂತ ಪ್ರಮಾಣ ಏನಾಗಿರ್ತದ, ಹೆಚ್ಚಾಗಿರ್ತದ. ವಸ್ತುವಿನ ಬೆಲೆ ಹೆಚ್ಚಾಗಿದ್ದರೆ ಅದನ್ನು ಕೊಂಡುಕೊಳ್ಳುವಂತ ಪ್ರಮಾಣ ಏನಾಗಿರ್ತದ, ಕಡಿಮೆ ಆಗಿರ್ತದ. ಆ ಕಾರಣಕ್ಕಾಗಿ ಬೇಡಿಕೆ ರೇಖೆಯ ಇಳಿಜಾರು ಯಾವಾಗಲೂ ಕೆಳಮುಖ ಇಳಿಜಾರನ್ನ ಹೊಂದಿರ್ತದ. ಏನು ಹೊಂದಿರ್ತದ, ಕೆಳಮುಖ ಇಳಿಜಾರನ್ನು ಹೊಂದಿರ್ತದ. ಸೊ ಇದು ಬೇಡಿಕೆಯ ನಿಯಮ. ಸೊ ಇಲ್ಲಿ ಪರೀಕ್ಷೆಯಲ್ಲಿ 4 ಮಾರ್ಕ್ಸ್ಗೋಸ್ಕರ ಪ್ರಶ್ನೆಯನ್ನ ಕೇಳಬಹುದು ನಿಮಗೆ. ಏನೋ, ಬೇಡಿಕೆಯ ನಿಯಮವನ್ನು ವಿವರಿಸಿ, ಬೇಡಿಕೆಯ ನಿಯಮವನ್ನು ರೇಖಾನಕ್ಷೆಯೊಂದಿಗೆ ಅಥವಾ ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಹೇಳಿ ನಿಮಗೆ ಪರೀಕ್ಷೆಯಲ್ಲಿ 4 ಮಾರ್ಕ್ಸ್ಗೋಸ್ಕರ ಕೇಳಬಹುದು. ಸೊ ಅಲ್ಲಿ ನೀವೇನ್ ಬರೀತೀರಿ, ಪೀಠಿಕೆ, ಆಮೇಲೆ ಬೇಡಿಕೆಯ ಅರ್ಥ ಬರೀತೀರಿ, ಬೇಡಿಕೆಯ ನಿರ್ಧಾರಕಗಳು ಬರೀತೀರಿ, ಬೇಡಿಕೆಯ ನಿಯಮ ಬರೀತೀರಿ. ಆ ನಿಯಮದ ಆಧಾರದ ಮೇಲೆ ಒಂದು ಕೋಷ್ಟಕವನ್ನು ರಚನೆ ಮಾಡ್ತೀರಿ. ಆಮೇಲೆ
ಡಯಾಗ್ರಾಮ್ ಅನ್ನ ತೆಗಿತೀರಿ, ಡಯಾಗ್ರಾಮ್ ಅನ್ನ ಎಕ್ಸ್ಪ್ಲನೇಷನ್ ಕೊಡ್ತೀರಿ ಅಂದಾಗ ನಿಮಗೆ ಏನಾಗ್ತದಲ್ಲಿ ಪೂರ್ತಿ 4 ಮಾರ್ಕ್ಸ್ ಸಿಗ್ತಾರೆ. ಓಕೆ, ಇದರ ಮುಂದಿನ ಭಾಗವನ್ನ ನಾವೇನು ಮಾಡೋಣ, ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅಲ್ಲಿವರೆಗೆ ಧನ್ಯವಾದಗಳು.